ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರೂತ್ಸ್ ಮಾಡರ್ನ್ ಜ್ಯೋತಿಷಿ. ನಾನು ಡಾಕ್ಟರ್ ಕಮಲಾಕ್ಷಿ, ಆಸ್ಟ್ರೋನ್ಯೂಮರಾಲಜಿಸ್ಟ್. ಇವತ್ತಿನ ವಿಚಾರ ಜಾತಕದಲ್ಲಿನ 11ನೇ ಮನೆ ಬಗ್ಗೆ ಮಾತಾಡೋಣ. 11ನೇ ಮನೆ ಎನ್ನುವಂಥದ್ದು ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಹೌಸ್ ಅಂತ ಹೇಳ್ತಾರೆ. ಆಸೆ ಆಕಾಂಕ್ಷೆಗಳನ್ನು ಪರಿಪೂರ್ಣ ಮಾಡುವಂಥ ಒಂದು ಮನೆ. ಜ್ಯೋತಿಷ್ಯದಲ್ಲಿ ಇದನ್ನು ಲಾಭದ ಮನೆ ಅಂತ ಹೇಳುವಂಥದ್ದಾಗುತ್ತೆ. ಸೊ ಈ ಒಂದು ಮನೆಯ ಗ್ರಹ ಯಾವ ಮನೆಗಳಲ್ಲಿ ಕೂತ್ಕೊಂಡ್ರೆ ಏನು ಫಲ, 1ರಿಂದ 12ನೇ ಮನೆಗಳವರೆಗೂ ನೋಡ್ತಾ ಹೋಗೋಣ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಆಸೆ ಆಕಾಂಕ್ಷೆಗಳು ಅಂತ ಇರುತ್ತೆ, ಇಷ್ಟಾರ್ಥಗಳು ಅಂತ ಇರುತ್ತೆ. ಅದು ಕೆಲಸದ ವಿಚಾರಕ್ಕೆ, ವಿದ್ಯೆಯ ವಿಚಾರಕ್ಕೆ, ಮದುವೆ ಜೀವನದ ವಿಚಾರಕ್ಕೆ, ಸಂತಾನದ ವಿಚಾರಕ್ಕೆ. ಸೊ ಹೀಗಾಗಿ ಈ 11ನೇ ಮನೆ ಯಾವ ಗ್ರಹಗಳ ಜೊತೆ ಸೇರಿಕೊಂಡಾಗ ಸೊ ಅಲ್ಲಿನ ಒಂದು ಫಲಗಳು ಪರಿಪೂರ್ಣವಾಗುವಂಥದ್ದು. ಯಾವುದೇ ಗ್ರಹಗಳ ಜೊತೆಗೂ 11ನೇ ಮನೆ ಸೇರಿಕೊಂಡಾಗ ಅದು ಪಾಸಿಟಿವ್ ಆಗಿ ಲಾಭದಾಯಕವಾಗಿ ನಮಗೆ ಶುಭವನ್ನು ಕೊಡುವಂಥದ್ದಾಗುತ್ತೆ. ಸೊ ಈಗ 11ನೇ ಮನೆಯ ಅಧಿಪತಿ 1ನೇ ಮನೆಯಲ್ಲಿ ಲಗ್ನದಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ಕೊಳ್ಳೋಣ. ಆಗ ಏನು ಫಲ ಆಗುತ್ತೆ? ಸೊ ವ್ಯಕ್ತಿ ಹಾರ್ಡ್ ವರ್ಕಿಂದ ಲೈಫಲ್ಲಿ ಸಕ್ಸಸ್ ಆಗ್ತಾರೆ. ಸೊ ತನ್ನ ಮೇಲೆ ತಾನು ಹೆಚ್ಚಿನದಾಗಿ ಫೋಕಸ್ ಮಾಡಿದಾಗ, ತನ್ನ ಕೆಲಸಗಳ ಮೇಲೆ ಹೆಚ್ಚಿನ ಗಮನಗಳನ್ನು ಕೊಟ್ಟಾಗ ಸೊ ಜೀವನದಲ್ಲಿ ಎಲ್ಲವೂ ಸಕ್ಸಸ್ಸೇ ಅವರಿಗೆ. ಯಾಕಂತಂದರೆ ಸ್ವಯಂ ಪ್ರಯತ್ನದಿಂದ ಮಾಡಿದಂಥ ಕೆಲಸಗಳು ಯಾವತ್ತೂ ಕೂಡ ನಿಷ್ಫಲವಾಗುವುದಿಲ್ಲ, ಅಂತಂದರೆ ನಿಷ್ಕ್ರಿಯತೆಗೆ ಒಳಗಾಗೋದಿಲ್ಲ. ಪ್ರತಿಯೊಂದು ಕೂಡ ಕಷ್ಟಪಟ್ಟರೆ ಫಲ ಖಂಡಿತವಾಗಿಯೂ ಇರುತ್ತೆ, ಬಟ್ ಎಲ್ರಿಗೂ ಅದು ಸಿಗೋದಿಲ್ಲ. ಆದರೆ 1ನೇ ಮನೆಯಲ್ಲಿ 11ರ ಅಧಿಪತಿ ಕೂತ್ಕೊಂಡಾಗ ನೀವೇನು ಕಷ್ಟಪಟ್ಟು ಕೆಲಸಗಳನ್ನು ಮಾಡಿರ್ತೀರಿ ಅದಕ್ಕೆ 100 ಪಟ್ಟು ಲಾಭಗಳು ಸಿಗುವಂಥದ್ದಾಗುತ್ತೆ. ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೋಡಪ್ಪ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಜೀವನದಲ್ಲಿ ಇಷ್ಟೆಲ್ಲ ಸಾಧಿಸಿದ್ದೀನಿ ಅನ್ನುವಂಥದ್ದು. ಸೊ 11ರ ಅಧಿಪತಿ 1ನೇ ಮನೆಯಲ್ಲಿ ಕೂತ್ಕೊಳ್ಳುವಂಥದ್ದು ಬಹಳಷ್ಟು ಶುಭ. ಅವ್ರ ಮೇಲೆ ಅವರಿಗೆ ಗಮನ, ಅವರ ವಿಚಾರವಾಗಿ ಏಳಿಗೆಗಳು. ಅವರು ತುಂಬ ಚೆನ್ನಾಗಿರೋದಕ್ಕೆ ಇಷ್ಟಪಡ್ತಾರೆ, ತುಂಬ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಮುಂದಕ್ಕೆ ಹೋಗೋದಕ್ಕೆ ಇಷ್ಟಪಡ್ತಾರೆ, 4-6 ಜನಗಳಿಗೆ ದಾರಿದೀಪವಾಗ್ತಾರೆ. ಸೊ ಕೊಡುಗೈ ಒಂದು ಏನು ಬರುತ್ತೆ, ನಾವು ಒಂದು 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತಂದರೆ ನಮಗೆ ಆ ಒಂದು ಕರ್ಮ ಪ್ರಾಪ್ತಿಯಾಗಿರಬೇಕು. ಸೊ ಆ ವಿಚಾರವೇ 11ರ ಅಧಿಪತಿ 1ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಬಹಳನೇ ವಿಶೇಷ ಕೂಡ ಅದು. 2ನೇ ಮನೆಯಲ್ಲಿ 11ರ ಅಧಿಪತಿ ಕೂತ್ಕೊಂಡ್ರೆ ಏನು? ಸೊ ಬಹಳನೇ ಮೃದುವಾಗಿ ಮಾತಾಡ್ತಾರೆ, ಮಾತಿಂದನೇ ಎಲ್ಲ ಕೆಲಸಗಳನ್ನು ಸಕ್ಸಸ್ ಮಾಡ್ಕೊಂಡು ಬಿಡ್ತಾರೆ. ಸಿಹಿಯಾದ ಮಾತು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಕುಟುಂಬ ಸ್ಥಾನ ಬಹಳ ಚೆನ್ನಾಗಿರುತ್ತೆ. ಬಹಳ ಒಂದು ನೆಮ್ಮದಿಯ ವಾತಾವರಣ, ಒಳ್ಳೆ ಹೆಂಡತಿ, ಒಳ್ಳೆ ತಂದೆ ತಾಯಿ, ಒಳ್ಳೆ ಮಕ್ಕಳು. ಸೊ ಕುಟುಂಬ ಒಗ್ಗಟ್ಟು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ನೆಮ್ಮದಿಯಾಗಿದ್ದೀವಿ ಎನ್ನುವಾಗ 11ರ ಅಧಿಪತಿ 2ನೇ ಮನೆಯಲ್ಲಿ ಕೂತ್ಕೊಳ್ಬೇಕು. ಹಾಗೆ ಕುಟುಂಬ ಸ್ಥಾನದಲ್ಲಿ ಸೌಖ್ಯತೆ ಕೂಡ ಬೇಕಲ್ವ. ಹಣಕಾಸಿನ ವಿಚಾರಗಳು, ಬ್ಯಾಂಕ್ ಬ್ಯಾಲೆನ್ಸು ಎಲ್ಲವೂ ತಕ್ಕ ಮಟ್ಟಿಗೆ ಸ್ಥಿರತೆಯಲ್ಲಿದೆ ಅಂತಂದರೂ ಕೂಡ 11ರ ಅಧಿಪತಿ 2ರಲ್ಲಿ ಕೂತ್ಕೊಂಡಾಗ ಸಾಕಷ್ಟು ಒಂದು ಒಳ್ಳೆಯ ವಿಚಾರಗಳು ಜೀವನದಲ್ಲಿ ನಡೆಯುತ್ತೆ. ಆಲ್ಮೋಸ್ಟ್ ಸೆಟಲ್ಡ್ ಲೈಫ್ ಅಂತ ಹೇಳ್ಬೋದು. ಶಾಂತಿ ಎನ್ನುವಂಥದ್ದು ಆ್ಯಂಡ್ ಆಲ್ಸೋ ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿ ಎನ್ನುವಂಥದ್ದನ್ನು ಕೇಳ್ಕೊಂಡು ಬಂದಿರ್ತಾರೆ ಅವರು. ನೆಕ್ಸ್ಟ್ ಮನೆ ಅಂತನ್ನುವಾಗ 11ರ ಅಧಿಪತಿ 3ನೇ ಮನೆಯಲ್ಲಿ ಕೂತ್ಕೊಂಡಾಗ ಹೇಗೆ? 3ನೇ ಮನೆ ಅಂತನ್ನುವಾಗ ನಮಗೆ ಈ ಒಂದು ಫಿಲಮ್ ವಿಚಾರಗಳು ಬಂದಾಗ, ಮೀಡಿಯಾ ಅಂತ ಬಂದಾಗ, ಸೊ ಸಾಮಾಜಿಕವಾಗಿ ಅಂತ ಬಂದಾಗ ಸಾಕಷ್ಟು ಕಾಣಿಸ್ಕೊಳ್ಳುವಂಥದ್ದಾಗತ್ತೆ. ಸೊ 3ನೇ ಮನೆ ಅಂತ ಬಂದಾಗ ಕಮಿಷನ್ ಬೇಸಿಸ್ ವರ್ಕ್ ಏನಿರುತ್ತೆ ಅವೆಲ್ಲವೂ ಕೂಡ ಚೆನ್ನಾಗಿ ಇರುತ್ತೆ ಅವರಿಗೆ. ಈ ಒಂದು ಸೈಟ್ ಬಿಸ್ನೆಸ್ಗಳನ್ನ ಮಾಡ್ತಾ ಇರ್ತಾರೆ, ಅಥವಾ ಒಂದು ಮ್ಯಾರೇಜ್ ಬ್ರೋಕರ್ಸ್ ಆಗಿರ್ತಾರೆ, ಅಥವಾ ಹೀಗೆ ಒಂದು ಬ್ರೋಕರಿಸಮ್ ಕೆಲಸಗಳನ್ನ ಮಾಡುವಂಥದ್ದು. ಕಡಿಮೆ ಮಟ್ಟದ ಒಂದು ಕಮಿಷನ್ ಬೇಸಿಸ್ನಲ್ಲಿ ಇರುವಂಥವರಿಗೆ ಆಲ್ವೇಸ್ ಲೈಫ್ನಲ್ಲಿ ತುಂಬ ಸಾಧಿಸ್ಬಿಡ್ತಾರೆ ಅವರು. ಆ ಕೆಲಸಗಳನ್ನೇ ಮಾಡಿಕೊಂಡು ಸಿಕ್ಕಾಪಟ್ಟೆ ಆಸ್ತಿ ದುಡ್ಡು ಎಲ್ಲವನ್ನ ಮಾಡ್ಕೊಳ್ಳುವಂಥ ಒಂದು ವಿಚಾರಗಳಾಗುತ್ತೆ. ಜೊತೆಗೆ ಈ 3ನೇ ಮನೆ ಅಂತನ್ನುವಾಗ ಹೆಚ್ಚಿನದಾಗಿ ಈ ಸಂಬಂಧಗಳನ್ನು ತೋರಿಸುತ್ತೆ, ಸೋದರ ಸೋದರಿಕೆ. ಸೊ ಈ ಒಂದು ಬಾಂಧವ್ಯಗಳು ಚೆನ್ನಾಗಿರುತ್ತೆ 3ನೇ ಮನೆಯ ಜೊತೆಗೆ. ಸೊ 11 ಸೇರಿಕೊಂಡಾಗ 11ರ ಅಧಿಪತಿ 3ರಲ್ಲಿ ಕೂತ್ಕೊಂಡಾಗ ಕೂಡ ಅದೇ ಒಂದು ಫಲಗಳು ಬರುವಂಥದ್ದಾಗತ್ತೆ. ನೆಕ್ಸ್ಟ್ 4ನೇ ಮನೆ. 4ನೇ ಮನೆ ಅಂತನ್ನುವಂಥದ್ದನ್ನು ಸುಖಸ್ಥಾನ ಅಂತ ಹೇಳ್ತಾರೆ. ಸುಖಸ್ಥಾನ ಅಂತಂದರೆ ಏನೋ ಒಂದು ಸಾಧಿಸಿದೀವಪ್ಪ, 1-2 ನಿಮಿಷ ಕೂತ್ಕೊಂಡು ನೆಮ್ಮದಿಯಾದ ನಿಟ್ಟುಸಿರು ಬಿಡ್ತೀವಲ್ವ, ಏನೋ ಒಂದು ಮಾಡಿದ್ವಪ್ಪ ಆಯ್ತಪ್ಪ ಅನ್ನೋ ಥರ. ಸೊ ಆ ಒಂದು ಮನೆಯೇ 4ನೇ ಮನೆ. ಸೊ ಈ 4ನೇ ಮನೆ ಈ ಒಂದು ಆಸ್ತಿ ಅಂತಸ್ತುಗಳನ್ನು ಮಾಡಬೇಕು, ಪ್ರಾಪರ್ಟಿ ವಿಚಾರಗಳಲ್ಲಿ ಸಾಕಷ್ಟು ಸಕ್ಸಸ್ ಕೊಡುತ್ತೆ. 11ರ ಅಧಿಪತಿ 4ರಲ್ಲಿ ಕೂತ್ಕೊಂಡಾಗ ಬಹಳನೇ ವಿಶೇಷವಾದ ದೊಡ್ಡ ಬಂಗ್ಲೆಗಳನ್ನು, ದೊಡ್ಡ ಒಂದಷ್ಟು ಜಮೀನುಗಳನ್ನು ತಗೊಳ್ಳುವಂಥ ಯೋಗಗಳು ಅವರಿಗೆ ಇರುತ್ತೆ. ಜೊತೆಗೆ ಒಳ್ಳೆ ವಿದ್ಯಾವಂತರು ಕೂಡ ಅವರು, ಒಳ್ಳೆ ವಿದ್ಯಾವಂತಿಕೆಯನ್ನು ಕೂಡ ಪಡ್ಕೊಂಡಿರ್ತಾರೆ, ಒಳ್ಳೆ ಜ್ಞಾನವಂತರು ಕೂಡ ಹೌದು. ಸೊ ಬಹಳನೇ ವಿಶೇಷವಾಗಿರುತ್ತೆ 4ನೇ ಮನೆ ಎನ್ನುವಾಗ ಅವರ ಜೀವನದಲ್ಲಿ ಒಂದು ಮನೆ, ಒಂದಷ್ಟು ದುಡ್ಡು,
ಒಂದಷ್ಟು ಪ್ರಾಪರ್ಟಿಗಳು ಮಾಡ್ಕೊಳ್ಳುವಂಥ ಒಂದು ಯೋಗಗಳು ಇರುತ್ತೆ. ಸೊ ನಾನಿಲ್ಲಿ ಪಾಸಿಟಿವ್ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. 11ರ ಅಧಿಪತಿ 4ರಲ್ಲಿ ಕೂತಾಗ ಪ್ರತಿಯೊಂದು ವಿಚಾರಗಳು ನಾನು ಹೀಗೆ ಹೇಳ್ತಾ ಇರುವಂಥದ್ದು ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಪಾಸ್ ಆಗಬೇಕು. ಸೊ ಆಗ ಈ ಒಂದು ಫಲಗಳು ನಮಗೆ ಸಿಗ್ತಾ ಹೋಗುತ್ತೆ. ಯಾಕಂದರೆ ಇದು ಆಸೆ ಆಕಾಂಕ್ಷೆಗಳನ್ನು ಪೂರ್ಣ ಮಾಡುವಂಥ ಒಂದು ಸ್ಥಾನ. ಇದು ಲೈಫ್ ಟೈಮಲ್ಲಿ ಎಲ್ಲ ಸಮಯನೂ ನಡೆಯುತ್ತಾ ಇಲ್ಲ, ಪರ್ಟಿಕ್ಯುಲರ್ ಸಮಯಗಳು ಬಂದಾಗ ಈ ಮನೆಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು 100% ನಮಗೆ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಟ್ಬಿಡುತ್ತೆ. ನೆಕ್ಸ್ಟು 5ನೇ ಮನೆ, 11ರ ಅಧಿಪತಿ 5ನೇ ಮನೆಯಲ್ಲಿ ಕೂತ್ಕೊಂಡಾಗ ಪೂರ್ವ ಪುಣ್ಯ ಸ್ಥಾನಗಳು ಬಹಳ ಗಟ್ಟಿಯಾಗಿರುತ್ತೆ. ಸೊ ಆಲ್ವೇಸ್ ಒಂದು ದೈವ ಬಲ, ಆಲ್ವೇಸ್ ಒಂದು ಸಪೋರ್ಟಿಂಗ್ ಹ್ಯಾಂಡು, ಎಲ್ಲೋ ಏನೋ ಆಗೋದೇ ಇಲ್ಲ ಅಂತನ್ನುವಾಗ ಕೆಲಸಗಳೆಲ್ಲವೂ ಪರಿಪೂರ್ಣ ಆಗಿಬಿಡುವಂಥದ್ದು. ಸಂತಾನದ ವಿಚಾರದಲ್ಲಿ ಅತ್ಯುತ್ತಮವಾದ ಒಂದು ಸಂತಾನವನ್ನು ಪಡಿತಾರೆ. ಅಂದರೆ ಒಳ್ಳೆ ಮಕ್ಕಳಿಂದ ಒಂದಷ್ಟು ನೆಮ್ಮದಿ ಆಗುವಂಥದ್ದು. ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳಿರೋದಿಲ್ಲ ಅವರಿಗೆ. ಸೊ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ದಿರ ಒಂದು ಮಕ್ಕಳು ಆಗುವಂಥದ್ದಾಗುತ್ತೆ. ಸೊ ಮಕ್ಕಳ ಒಂದು ಅಭಿವೃದ್ಧಿ ಏಳಿಗೆಗಳನ್ನು ನೋಡಿ ಖುಷಿ ಪಡುವಂಥದ್ದು, ಮಕ್ಕಳ ಜೊತೆ ಒಂದು ಸಂಬಂಧಗಳು ಚೆನ್ನಾಗಿರ್ತಕ್ಕಂಥದ್ದು ಎಲ್ಲವನ್ನು ಈ ಒಂದು 5ನೇ ಮನೆ ಅಂತಕ್ಕಂಥದ್ದು ತೋರಿಸುತ್ತೆ. ನೆಕ್ಸ್ಟು 11ರ ಅಧಿಪತಿ 6ರಲ್ಲಿ ಇದ್ದರೆ ಏನು ಫಲ? 11ರ ಅಧಿಪತಿ 6ರಲ್ಲಿ ಇರುವಾಗ ಉತ್ತಮವಾದ ಶತ್ರುಗಳನ್ನು ಗಳಿಸ್ಕೊಂಡು ಬಿಡ್ತಾರೆ ಇವರು. ಶತ್ರುಗಳು ಸ್ವಲ್ಪ ಜಾಸ್ತಿ ನೆಗೆಟಿವ್ ಸೈಡ್ ಅಂತನ್ನುವಾಗ, ಪಾಸಿಟಿವ್ ಆಗಿ ಬರುವಾಗ ಹಣಕಾಸಿನ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ, ಕೆಲಸದ ಬಡ್ತಿಯ ವಿಚಾರದಲ್ಲಿ ಎಕ್ಸಲೆಂಟ್. ಸೊ ಯಾರಿಗೆಲ್ಲ 6-11 ಕಾಂಬಿನೇಷನ್ಸ್ ಬರುತ್ತೆ ಅವರು ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಕೆಲಸಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಕೆಲಸಗಳು ಸಿಗುತ್ತೆ ಕೂಡ ಆ ಒಂದು ಸಮಯದಲ್ಲಿ ಅವರಿಗೆ. ಸೊ ಜೀವನದಲ್ಲಿ ಕೆಲಸದಿಂದ ಸಾಕಷ್ಟು ಅಭಿವೃದ್ಧಿಗಳನ್ನ ಗಳಿಸ್ಕೊಳ್ತಾರೆ ಅವರು. ನೆಮ್ಮದಿ ಇರುತ್ತೆ ಕೆಲಸದ ವಿಚಾರದಲ್ಲಿ. ಸೊ 4 ಜನ ಅವರನ್ನು ನೋಡಿ ಆ ಪೊಸಿಷನಲ್ಲಿ ಹೊಟ್ಟೆ ಕಿಚ್ಚು ಪಡುವಂತೆ ಒಂದು ಬದುಕ್ತಾರೆ ಕೆಲಸದ ವಿಚಾರಗಳು ಅಂತ ಬಂದಾಗ. ಸೊ ಈ ಒಂದು ಲಿಟಿಗೇಷನ್ಸ್ ಅಂತೆಲ್ಲ ಬರುವಾಗ ಕೂಡ ಅವರಿಗೆ ಸಕ್ಸಸ್ ಅನ್ನುವಂಥದ್ದು ಇರುತ್ತೆ. ಸೊ ಅವರು ಸ್ವಲ್ಪ ಸ್ಟ್ರಾಂಗಾಗಿ ಸ್ಟೆಪ್ಗಳನ್ನು ತೊಗೊಂಡಾಗ ಅವೆಲ್ಲವೂ ಪಾಸಿಟಿವ್ ಆಗುವಂಥ ಒಂದು ವಿಚಾರಗಳು ಕೂಡ ಆಗುವಂಥದ್ದಾಗುತ್ತೆ. 7ನೇ ಮನೆಯಲ್ಲಿ 11ರ ಅಧಿಪತಿ 7ನೇ ಮನೆಯಲ್ಲಿ ಕೂತ್ಕೊಂಡ್ರೆ ಏನು ಫಲ? ಒಂದು ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ ಅವರಿಗೆ. ಸೊ ಸಾಮಾಜಿಕವಾಗಿ ಉತ್ತಮವಾದ ಸಂಬಂಧಗಳನ್ನ ಇಟ್ಕೊಳ್ತಾರೆ. ಪ್ರತಿಯೊಬ್ಬರ ಜೊತೆಲೂ ಚೆನ್ನಾಗಿ ಮಾತಾಡ್ತಾರೆ. ಅಂದರಿಕೆ ಮಂಚುವಾಡು ಅನಂತರಾಮಯ್ಯ ಅಂತ ಹೇಳ್ತಾರಲ್ಲ, ಎಲ್ಲರಿಗೂ ಪ್ರೀತಿ ಪಾತ್ರರು ಅಂತ ಹೇಳುವಂಥದ್ದು. ಸೊ ಈ ಒಂದು ಸಾಮಾಜಿಕವಾಗಿ ಇರ್ತಕ್ಕಂಥದ್ದು ಪಬ್ಲಿಕ್ ಮನೆ ಹತ್ರ ಆಗಿರ್ಬೋದು, ಕೆಲಸದ ಹತ್ರ ಆಗಿರ್ಬೋದು, ಎಲ್ಲರ ಹತ್ರ ಕೂಡ ಒಂದು ಒಳ್ಳೆ ಉತ್ತಮವಾದ ಬಾಂಧವ್ಯಗಳನ್ನು ಇಟ್ಕೊಳ್ತಾರೆ. ಪರ್ಸ್ನಲ್ ಲೈಫಿಗೆ ಅಂತ ಬಂದಾಗ ಕೂಡ ಜಾತಕದಲ್ಲಿ ಈ ಕಾಂಬಿನೇಷನ್ಸ್ ಇದ್ದಾಗ ಒಳ್ಳೆ ಹೆಂಡತಿ, ವಿತೌಟ್ ಎಕ್ಸ್ಪೆಕ್ಟೇಷನ್ ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಇವರನ್ನು ಅರ್ಥ ಮಾಡ್ಕೊಳ್ಳುವಂಥವ್ರು, ಸಂಸಾರದಲ್ಲಿ ಇವರನ್ನು ಬಹಳ ಪ್ರೀತಿಯಿಂದ ಇವ್ರ ಜೊತೆಗೆ ನಡೆಯುವಂಥ ವ್ಯಕ್ತಿಗಳು ಇವರನ್ನು ಅರಸಿ ಬರುವಂಥದ್ದಾಗುತ್ತೆ. ಸೊ 7ನೇ ಮನೆ ಎನ್ನುವಾಗ ಬಿಸ್ನೆಸ್ಗೆ ಕೂಡ ಕಾರಕ ಆಗಿರೋದ್ರಿಂದ, ಸೊ ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳು ಅಂತ ಬಂದಾಗ, ಬಿಸ್ನೆಸ್ ಅಂತಂದ್ರೇ ಜನದ ಒಂದು ಸಂಪರ್ಕ ಇರುತ್ತೆ, ಜನಗಳ ಜೊತೆ ಬೆರೆಯುವಂಥದ್ದಾಗಿರುತ್ತೆ. ಸೊ ಜನಗಳ ಜೊತೆಗೆ ಉತ್ತಮವಾದ ಬಾಂಧವ್ಯಗಳು ಬರುವಂಥದ್ದಾಗುತ್ತೆ. ಸೊ ಇವೆಲ್ಲವೂ ಇದ್ದಾಗ ಏನಾಗುತ್ತೆ, ಬಿಸ್ನೆಸ್ ಆಟೋಮೆಟಿಕಲಿ ಕ್ಲಿಕ್ ಆಗುತ್ತೆ. ಸೊ ಇದನ್ನು ಇವರು ಹುಟ್ಟುತ್ತಾನೆ ಕೇಳ್ಕೊಂಡು ಬಂದಿರ್ತಾರೆ. 11ರ ಅಧಿಪತಿ 7ರಲ್ಲಿ ಹಣಕಾಸಿಗೂ ಕೂಡ ಸಾಕಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದಾಗುತ್ತೆ. ನೆಕ್ಸ್ಟು 8ನೇ ಮನೆ, 11ರ ಅಧಿಪತಿ 8ರಲ್ಲಿ ಕೂತ್ಕೊಂಡಾಗ ಪಿತ್ರಾರ್ಜಿತ ಆಸ್ತಿಗಳು ಸಾಕಷ್ಟು ಬರುತ್ತೆ ಇವರಿಗೆ. ತಾತ ಮುತ್ತಾತ ಎಲ್ಲ ಚೆನ್ನಾಗಿ ಮಾಡಿಟ್ಟಿರ್ತಾರಲ್ಲ, ಅದೆಲ್ಲವೂ ಕೂಡ ಇವರಿಗೆ ಸಿಗುವಂಥದ್ದು. ಸೊ ಇವರೆಲ್ಲರೂ ಕೂಡ ಬ್ಲೆಸ್ಡ್ ಅಂತ ಹೇಳ್ಬೋದು. ಈಗ ಹೆಣ್ಣು ಹೊನ್ನು ಮಣ್ಣು ಯಾರಿಗೂ ಸಿಗೋದಿಲ್ಲ. ಮಣ್ಣು ನಮ್ಮ ತಾತ ಮಾಡಿಟ್ಟಿದ್ದು ನಮಗೆ ಸಿಗುತ್ತೆ ಅಂತಂದರೆ ಅದು ಪುಣ್ಯನೇ ಅಲ್ವಾ? ಯಾಕಂದರೆ ನಮ್ಮ ಶ್ರಮ ಏನೂ ಇಲ್ಲ, ಯಾರೋ ಮಾಡಿಟ್ಟಿದ್ದನ್ನು ನಾವು ಅನುಭವಿಸ್ತೀವಿ ಅಂತನ್ನುವಾಗ ಅದಕ್ಕೆ ಪುಣ್ಯ ಬೇಕು. ಸೊ 11ರ ಅಧಿಪತಿ 8ರಲ್ಲಿ ಕೂತ್ಕೊಂಡಾಗ ಪಿತ್ರಾರ್ಜಿತ ಆಸ್ತಿಗಳು ನಿಮಗೆ ಸಿಗುವಂಥದ್ದಾಗುತ್ತೆ. ಜೊತೆಗೆ ಬಹಳಷ್ಟು ಒಂದು ಎಜುಕೇಷನ್ ಅಂತ ಬಂದಾಗ ಡೀಪರ್ ಚೆನ್ನಾಗಿ ಮಾಡ್ಕೊಳ್ತಾರೆ. ಸೈಂಟಿಸ್ಟ್ಗಳಾಗ್ಬೋದು ಇವರು, ಬಹಳನೇ ಚೆನ್ನಾಗಿ ಇರುತ್ತೆ. 8ನೇ ಮನೆ ಅಂತಂದ್ರೆ ಯೂಶ್ವಲಿ ಸಮಸ್ಯೆಗಳು ಅಂತಾರೆ, ಬಟ್ ಕೆಲವು ವಿಚಾರಗಳಿಗೆ 8ನೇ ಮನೆ ಸಾಕಷ್ಟು ಒಂದು ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಸೊ ದೀರ್ಘಾಯುಷಿಗಳು ಅಂತ ಹೇಳ್ಬೋದು ನಾವು. ಸ್ಟ್ರಾಂಗ್ ಆಗಿ ಇರ್ತಾರೆ ಅವರು. ಆರೋಗ್ಯದ ಒಂದು ವಿಚಾರಗಳು ಬಂದಾಗ ಕೂಡ ತುಂಬ ಒಂದು ಹೆಚ್ಚು ದಿನಗಳ ಒಂದು ಜೀವಿತಾವಧಿ ಅವರಿಗೆ ಸಿಗುವಂಥದ್ದಾಗತ್ತೆ. 9ನೇ ಮನೆಯ ಒಂದು ವಿಚಾರಕ್ಕೆ ಬಂದಾಗ 11ರ ಅಧಿಪತಿ 9ನೇ ಮನೆಯಲ್ಲಿ ಕೂತ್ಕೊಂಡಾಗ, 9ನೇ ಮನೆ ಅಂತಂದ್ರೇ ಭಾಗ್ಯಸ್ಥಾನ, ಅದೃಷ್ಟದ ಮನೆ ಅಂತ ಹೇಳ್ತಾರೆ. ಆಲ್ವೇಸ್ ಇವರಿಗೆ ಒಂದು ಸಹಾಯದ ಹಸ್ತ ಯಾವಾಗೂ ಇರುತ್ತೆ. ಅದು ಅಣ್ಣನಿಂದನೋ ತಮ್ಮನಿಂದನೋ ಹೊರಗಡೆಯವರಿಂದನೋ ಫ್ರೆಂಡ್ಸಿಂದನೋ, ನೀನಿದ್ದೀನಪ್ಪ, ನಿನ್ನ ಕಷ್ಟಕ್ಕೆ ನಾನಿದ್ದೀನಿ, ನಿನ್ಗೆ ಯಾಕೆ ಭಯ ಅಂತ ಹೇಳೋ ಒಂದು ಧ್ವನಿ ಇರುತ್ತೆ.
ಒಂದು ಇವ್ರ ಹೆಗಲ ಮೇಲೆ ಯಾವಾಗೂ ಒಂದು ಕೈ ಇರುತ್ತೆ, ಇವರಿಗೆ ರಕ್ಷೆಯಾಗಿ ಕಾಪಾಡ್ತಾ ಇರುತ್ತೆ. ಅದು ದೈವವೂ ಆಗಿರ್ಬೋದು, ಜನವೂ ಆಗಿರ್ಬೋದು, ಯಾರೋ ಒಬ್ಬರು ಇವ್ರ ಸಮಸ್ಯೆಗೆ ಬಂದು ಯಾವಾಗೂ ಕೂಡ ಬೆಂಗಾವಲಾಗಿ ನಿಂತಿರ್ತಾರೆ. ಅದನ್ನೇ ಹೇಳೋದು ಅದೃಷ್ಟದ ಮನೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಫಾರಿನ್ ಟ್ರಿಪ್ಸ್ ಮಾಡುವಂಥದ್ದು, ಹೈಯರ್ ಎಜುಕೇಷನ್ ಮಾಡುವಂಥದ್ದು, ಎಲ್ಲ ಯೋಗಗಳನ್ನು ಇವ್ರು ಪಡ್ಕೊಂಡು ಬಂದಿರ್ತಾರೆ. ನೋಡಿ, ಹೈಯರ್ ಎಜುಕೇಷನ್ ಮಾಡಬೇಕು ಅಂದರೆ ಜ್ಞಾನ ಇರಬೇಕು. ಜ್ಞಾನ ಇದ್ದ ಕಡೆ ಏನಿರುತ್ತೆ? ಸರಸ್ವತಿ. ಜ್ಞಾನ ಅಂದ್ರೇ ಸರಸ್ವತಿ. ಸರಸ್ವತಿ ಇದ್ದ ಕಡೆಗೆ ಲಕ್ಷ್ಮಿ ತನ್ನಿಂದ ತಾನೇ ಬರ್ತಾಳೆ. ಸೊ ಬಹಳಷ್ಟು ಒಂದು ಒಳ್ಳೆಯ ವಿಚಾರ ಇದು. ಸರಸ್ವತಿ ಇವರಿಗೆ ಸದಾ ಇರೋದರಿಂದ, ಸದಾ ಅದೃಷ್ಟ ಇರೋದರಿಂದ ಇವರ ಜೀವನದಲ್ಲಿ ಎಲ್ಲವೂ ಕೂಡ ಶುಭವೇ. ಸೊ ತುಂಬಾ ಒಳ್ಳೆಯ ಒಂದು ವಿಚಾರ. 11ರ ಅಧಿಪತಿ 9ರಲ್ಲಿ ಇರತಕ್ಕಂಥದ್ದು. ನೆಕ್ಸ್ಟ್ 10ನೇ ಮನೆ, 11ರ ಅಧಿಪತಿ 10ರಲ್ಲಿ. 10ನೇ ಮನೆ ಅನ್ನುವಂಥದ್ದು ಹೆಸರು ಕೀರ್ತಿಗಳನ್ನು ಕೊಡಿಸುವಂಥದ್ದಾಗತ್ತೆ. ಸೊ ಈ 11ರ ಅಧಿಪತಿ 10ರಲ್ಲಿ ಅಂತ ಬಂದಾಗ ಕಂಪ್ಲೀಟ್ ಒಂದು ಆಸೆ ಆಕಾಂಕ್ಷೆಗಳು ಪೂರ್ಣವಾಗುವಂಥ ಸಮಯ. ಹೆಸರು ಕೀರ್ತಿ ಯಾವಾಗ ಬರುತ್ತೆ? ವ್ಯಕ್ತಿ ಬೆಳೆದಾಗ. ವ್ಯಕ್ತಿ ಬೆಳೆದಿದ್ದಾನೆ ಅಂದರೆ ಏನರ್ಥ? ಅವನು ಎಲ್ಲ ವಿಚಾರಗಳಲ್ಲಿಯೂ ಸದೃಢನಾಗಿದ್ದಾನೆ ಅಂತ. ಸೊ ಹಾಗಾಗಿ ಈ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೊಳ್ಳೆ ಪ್ರಮೋಷನ್ಸ್ಗಳು, ಒಳ್ಳೊಳ್ಳೆ ಪೊಸಿಷನ್ಗಳು ಬರುತ್ತೆ. ಸೊ ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಕೆಲಸ ಕಾರ್ಯಗಳನ್ನು ಕೊಡ್ತಾರೆ. 10 ಜನಗಳಲ್ಲಿ ಹೆಸರು, ಮನ್ನಣೆ, ಗೌರವಗಳನ್ನು ಪಡ್ಕೊಂಡಿರ್ತಾರೆ. ಅಂತಂದರೆ 11ನೇ ಮನೆ 10ರಲ್ಲಿ ಇರಬೇಕು. ಆ್ಯಂಡ್ ಆಲ್ಸೋ ಕೆಲಸದ ವಿಚಾರ ಅಂತ ಬಂದಾಗ ಸಾಕಷ್ಟು ಆ ಕೆಲಸಗಳಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿ ನೂರಾರು ಜನ ಇವರನ್ನು ಗುರುತಿಸೋ ರೀತಿಯಲ್ಲಿ ಆಗಬೇಕು ಅಂತಂದರೆ 11ರ ಅಧಿಪತಿ 10ರಲ್ಲಿ ಇರಬೇಕು. ಅಥವಾ 10ನೇ ಮನೆ ಜೊತೆಗೆ 11ನೇ ಮನೆ ಸಂಬಂಧಪಟ್ಟಾಗ ಇದು ಬಹಳನೇ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುವಂಥದ್ದು. ಈಗ ನಾನು ಹೇಳ್ತಾ ಇರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ದಶಾಭುಕ್ತಿ, ಅಂತರ್ಭುಕ್ತಿಗಳಲ್ಲಿ ಪಾಸ್ ಆಗಬೇಕು. ಆ್ಯಂಡ್ ಆಲ್ಸೋ ಡಿಗ್ರಿ ವೈಸ್ 11ರ ಅಧಿಪತಿ ಪರ್ಟಿಕ್ಯುಲರ್ ಆ ಮನೆಗಳಲ್ಲಿ ಕೂತಿರಬೇಕು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು 11ರ ಅಧಿಪತಿ 11ರಲ್ಲಿ ಅಂತನ್ನುವಾಗ ಏನು? ಸಾಕಷ್ಟು ಡಬಲ್ ಇಂಕ್ರಿಮೆಂಟ್ ಅನ್ನುವಂಥದ್ದು. ಸೊ 11ರ ಅಧಿಪತಿ ಅಲ್ಲೇ 11ರಲ್ಲಿ ಸ್ಥಿತ ಇರುವಾಗ ಸಾಕಷ್ಟು ಪಾಸಿಟಿವಿಟಿ ಅಲ್ವಾ ಅದು. ಸೊ ತನ್ನ ಮನೆಗೆ ದುಪ್ಪಟ್ಟು ಬಲಗಳು ಹೆಚ್ಚಾಗುವಂಥದ್ದು. ಜೀವನದಲ್ಲಿ ನಮಗೆ ಅಂದರೆ 11ರ ಜೊತೆಗೆ ಯಾವ ಒಂದು ಮನೆಯ ಒಂದು ಗ್ರಹಗಳು ಸೇರಿಕೊಂಡಿದೆ ಆ ಕಾಂಬಿನೇಷನ್ಸ್ನ ನೋಡಬೇಕಾಗುತ್ತೆ. ಆ ವಿಚಾರಗಳಲ್ಲಿ ಕಂಪ್ಲೀಟ್ ಅವರಿಗೆ ಫುಲ್ಫಿಲ್ಮೆಂಟ್, ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡುತ್ತೆ. ಸೊ ಸಾಕಷ್ಟು ಬಲಯುತವಾದ ಮನೆಯೇ 11ನೇ ಮನೆ. 12ನೇ ಮನೆ, 11ರ ಅಧಿಪತಿ 12ರಲ್ಲಿ ಕೂತ್ಕೊಂಡಾಗ ಬಹಳಷ್ಟು ನೆಮ್ಮದಿಯಾದ ನಿದ್ದೆಯನ್ನು ಮಾಡ್ತಾರೆ ಅವರು. ಬಹಳಷ್ಟು ನೆಮ್ಮದಿಯಾದ ನಿದ್ದೆಯನ್ನು ಮಾಡ್ತಾರೆ. ನಿದ್ದೆ ಸಂತೆಯಲ್ಲಿ, ಚಿಂತೆ ಇಲ್ದಿದ್ದವನಿಗೆ ಸಂತೆಯಲ್ಲೂ ನಿದ್ದೆ ಅಂತಾರಲ್ಲ, ಸೊ ಆ ರೀತಿಯಲ್ಲಿ ನಿದ್ದೆ ಮಾಡೋದಕ್ಕೂ ಕೂಡ ಕೇಳ್ಕೊಂಡು ಬಂದಿರಬೇಕು. ಎಲ್ರಿಗೂ ನೆಮ್ಮದಿಯಾದ ನಿದ್ದೆ ಬರೋದಿಲ್ಲ. ಯಾಕಂದರೆ ಸಾಕಷ್ಟು ಜೀವನದಲ್ಲಿ ಕಷ್ಟಗಳು ಇರುತ್ತೆ, ಯಾವುದೋ ಕಮಿಟ್ಮೆಂಟ್ ಇರುತ್ತೆ, ಒದ್ದಾಟಗಳು ಇರುತ್ತೆ, ಸಂಬಂಧಗಳ ಸಮಸ್ಯೆ ಆಗಿರ್ಬೋದು, ಶತ್ರುಗಳ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಅಥವಾ ಆರೋಗ್ಯದ ಸಮಸ್ಯೆ ಆಗಿರ್ಬೋದು. ವ್ಯಕ್ತಿ ನೆಮ್ಮದಿಯಾಗಿ ಮಲಗಿಲ್ಲ ಅಂತಂದರೆ ಆ ವ್ಯಕ್ತಿ ಬದುಕೋದಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ನಿದ್ದೆ 8 ಗಂಟೆಗಳ ಕಾಲ ಯಾವ ಮನುಷ್ಯ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಆ ವ್ಯಕ್ತಿ ಏನನ್ನಾದರೂ ಸಾಧಿಸೋದಕ್ಕೆ ಸಾಧ್ಯ. ಎಲ್ಲ ವಿಚಾರಗಳಲ್ಲೂ ಬ್ಯಾಲೆನ್ಸ್ ಬಂದುಬಿಡುತ್ತೆ. ನಿದ್ದೆನೇ ಚೆನ್ನಾಗಿಲ್ಲ ಅಂದರೆ, ಸೊ 11ರ ಅಧಿಪತಿ 12ರಲ್ಲಿ ಇದ್ದವಾಗ ಎಕ್ಸ್ಟ್ರಾಡಿನರಿ ನಿದ್ದೆ ಮಾಡ್ತಾರೆ, ಆರೋಗ್ಯವಾಗಿರ್ತಾರೆ ಅವರು. ಆ್ಯಂಡ್ ಆಲ್ಸೋ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂದರೆ 12ನೇ ಮನೆ ಅಂದರೆ ವ್ಯಯಸ್ಥಾನ ಅಂತಾರೆ. ವ್ಯಯಸ್ಥಾನ ಅಲ್ಲ ಅದು. ವ್ಯಯ ಯಾವಾಗುತ್ತೆ? ಹಣಕಾಸು ಇದ್ದಾಗಲೇ ಅಲ್ವಾ ಖರ್ಚಾಗುವಂಥದ್ದು. ಸೊ 11ರ ಅಧಿಪತಿ 12ರಲ್ಲಿ ಅಂದರೆ ವಿಪರೀತ ಲಕ್ಸುರಿ ಲೈಫ್ ಅವರದ್ದು. ಸೊ ಸಿಕ್ಕಾಬಟ್ಟೆ ದುಡ್ಡು ಬರುತ್ತೆ, ಸಿಕ್ಕಾಬಟ್ಟೆ ಖರ್ಚು ಮಾಡ್ತಾರೆ, ಬಟ್ ಪ್ಲಾನಿಂಗ್ ಇರೋದಿಲ್ಲ ಅವರಿಗೆ. ಎಲ್ಲರೂ ವ್ಯಯಸ್ಥಾನ ಅಂದ್ಬಿಟ್ಟು ಅದ್ರ ಬಗ್ಗೆ ಗಮನನೇ ಹೊರಟೋಗಿರುತ್ತೆ. 11ರ ಅಧಿಪತಿ 12ರಲ್ಲಿ ದಿ ಮೋಸ್ಟ್ ಹಣವನ್ನು ಕೊಡುವಂಥದ್ದು, ಸಿಕ್ಕಾಬಟ್ಟೆ ಖರ್ಚು ಮಾಡುವಂಥದ್ದು, ಲಕ್ಸುರಿಯಾಗಿ ಲೈಫನ್ನು ಲೀಡ್ ಮಾಡ್ತಾರೆ. ಅವರವರ ಕರ್ಮಗಳ ಅನುಸಾರವಾಗಿ ವ್ಯಕ್ತಿಯ ಕರ್ಮವನ್ನು ನೋಡಬೇಕಾಗತ್ತೆ. ಬೆಂಗಳೂರಿನಲ್ಲೇ ಎಂಜಾಯ್ ಮಾಡಬೇಕಂದ್ರೆ ಬೆಂಗಳೂರಲ್ಲೇ ಎಂಜಾಯ್ ಮಾಡ್ತಾರೆ. ಬೆಂಗಳೂರಲ್ಲಿ ಯಾವುದೋ ಒಂದು ಸಿಟಿಯಲ್ಲಿ ಎಂಜಾಯ್ ಮಾಡಬೇಕಂದ್ರೆ ಅಲ್ಲಿ ಮಾತ್ರ ಎಂಜಾಯ್ ಮಾಡ್ತಾರೆ. ಇಲ್ಲ ಬೇರೆ ದೇಶಕ್ಕೋಗಿ ಎಂಜಾಯ್ ಮಾಡುವಂಥ ಯೋಗ ಇದ್ದರೆ ಅಲ್ಲಿಗೆ ಹೋಗಿ ಎಂಜಾಯ್ ಮಾಡ್ತಾರೆ. ಸೊ ವ್ಯಕ್ತಿಯ ಕರ್ಮದ ಅನುಸಾರ ಯಾವ ಒಂದು ಮಟ್ಟದಲ್ಲಿ ಆ ಒಂದು ಭೋಗಭಾಗ್ಯಗಳು ಬರಬೇಕು ಅಂತ ಇರುತ್ತೆ. ಸೊ ಆ ರೀತಿಯಲ್ಲಿ ಬರುತ್ತೆ. ಅವೆಲ್ಲವೂ ಯಾವಾಗ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಪಾಸಾನ್ ಆದಾಗ, ಆ್ಯಂಡ್ ಆಲ್ಸೋ ಡಿಗ್ರಿ ವೈಸ್ 11ರ ಅಧಿಪತಿ ಸರಿಯಾದ ರೀತಿಯಲ್ಲಿ ಕೂತ್ಕೊಂಡಾಗ ಎಲ್ಲ ವಿಚಾರಗಳು ನಡೆಯುವಂಥದ್ದು. ಟೋಟಲಿ 11ನೇ ಮನೆ ಆಸೆ ಆಕಾಂಕ್ಷೆಗಳನ್ನು ಪೂರ್ಣ ಮಾಡುವಂಥ ಒಂದು ಮನೆ. ನಿಮ್ಮ 11ನೇ ಮನೆಯ ಅಧಿಪತಿ ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಕಮೆಂಟ್ ಮಾಡಿ. ಈ ವಿಚಾರ, ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತಾ, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.